ನಿಮ್ಮ ಟೈಮ್ ಕೊಟ್ಟು ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತೆ. ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಕಾನ್ಫಿಡೆಂಟ್ ಬರಲ್ಲ, ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತದೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಈ ಕಲೆ ಅನ್ನೋದು ಸಮುದ್ರದಲ್ಲಿನ ಮುತ್ತಿನಂತೆ. ಒಮ್ಮೆ ಹೊರಬಂತೆಂದರೆ ಅದಕ್ಕೆ ಬೆಲೆ ಕಟ್ಟಲು ಅಸಾಧ್ಯವಾದುದು. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ. ಕಷ್ಟಗಳು ನಿಮ್ಮನ್ನೇ ಹುಡುಕೊಂಡು ಬರುತ್ತವೆ ಅಂದರೆ ಆ ಕಷ್ಟಗಳಿಗೆ ಗೊತ್ತು ಎದುರಿಸುವ ತಾಕತ್ತು ನಿಮ್ಮಲ್ಲಿ ಇದೆ ಅಂತ. ದೀಪ ಮಾತನಾಡುವುದಿಲ್ಲ, ಆದರೆ ಬೆಳಕೆ ಅದನ್ನು ಪರಿಚಯ ಮಾಡಿಕೊಡುತ್ತದೆ. ಅದರಂತೆ ನಾವು ನಮ್ಮನ್ನು ನಮ್ಮ ಕೆಸರದಿಂದಲೇ ಪರಿಚಯ ಮಾಡಿಸಿಕೊಳ್ಳೋಣ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ. ಸಾಧಿಸಬೇಕು ಅಂತ ಮನಸ್ಸು ಮಾಡಿ ಹೊರಟರೆ ಬೆಟ್ಟವೇ ನಮ್ಮ ಕಾಲುಗಳಿಗೆ ಇರುತ್ತದೆ. ಇನ್ನೂ ಬೆನ್ನೆ ಹಿಂದೆ ಮಾತನಾಡಲು ಯಾವ ಲೆಕ್ಕ? ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ವೈಫಲ್ಯವನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ ನೀವು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ. ನಿಮ್ಮ ನಿರ್ಧಾರಗಳು ಯಾವತ್ತು ನಮಗೆ ತಪ್ಪು ಅನಿಸೋಕೆ ಶುರುವಾಗುತ್ತವೋ ಅವತ್ತು ಜೀವನ ಸೋಲಿನ ಮೊದಲ ಹೆಚ್ಚಿಡುತ್ತದೆ. ಒಳ್ಳೆಯತನಕ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆಯೇ ಆ ಒಳ್ಳೆಯತನಕ ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಈ ಸುಳ್ಳಿನ ಪ್ರಪಂಚದಲ್ಲಿ ನಾವು ಸುಳ್ಳಿಗೆ ಕೊಡುವ ಮಹತ್ವ ಸತ್ಯಕ್ಕೆ ಕೊಡುವುದಿಲ್ಲ. ನಾನು ಎಂಬ ಸ್ವಾರ್ಥ ಸತ್ತರೆ ಮಾತ್ರ ನಮ್ಮದು ಎಂಬ ನಿಸ್ವಾರ್ಥ ಬರಲು ಸಾಧ್ಯ. ಒಳ್ಳೆಯವರಿಗೆ ಇರುವಷ್ಟು ಶತ್ರುಗಳು ಕೆಟ್ಟವರಿಗೆ ಇರಲ್ಲ, ಕೆಟ್ಟವರಿಗೆ ಇರುವಷ್ಟು ಮಿತ್ರರು ಒಳ್ಳೆಯವರಿಗೆ ಇರಲ್ಲ. ನಮ್ಮಲ್ಲಿ ಎಷ್ಟೇ ನೋವಿದ್ದರೂ ಸಹಿಸುವ ಗುಣವಿಲ್ಲದಿದ್ದರೂ ನಮ್ಮ ಆತ್ಮೀಯರ ನೋವಿಗೆ ಸ್ಪಂದಿಸುವ ಗುಣವಿರಬೇಕು. ಕೆಲವರು ತುಂಬ ಅದೃಷ್ಟವಂತರು, ನೂರಾರು ನೋವು ಕೊಟ್ಟರೂ ಅವರಿಗೆ ತುಂಬ ಪ್ರೀತಿ ಸಿಗುತ್ತದೆ. ಇನ್ನೂ ಕೆಲವರು ತುಂಬ ದುರದೃಷ್ಟವಂತರು, ಅವರ ಜೀವನವಿಡೀ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗುವುದು ಬರೀ ನೋವು. ಜಗತ್ತಿನ ಅತಿ ದೊಡ್ಡ ಬ್ರಹ್ಮಾಸ್ತ್ರವೆಂದರೆ ಅದು ತಾಳ್ಮೆ. ನೋಡಿ ಫ್ರೆಂಡ್ಸ್, ನಾವು ಮಾಡುವಷ್ಟು ಪ್ರಯತ್ನದಲ್ಲಿ ನಾವು ತಾಳ್ಮೆ ಇದ್ದರೆ ಎಲ್ಲನೂ ಸಕ್ಸಸ್ ಆಗುತ್ತದೆ. ಅದಕ್ಕೂ ಟೈಮ್ ಬರುತ್ತೆ. ನೀವು ಮಾಡೋ ಕೆಲಸವನ್ನು ದಿನ ಮಾಡ್ಕೋತ ಹೋರಿ ಅಷ್ಟೇ. ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ ಮೇಲೆ ನೀವು ಅದಕ್ಕೆ ಬಿಡಬೇಡಿ. ಈ ಸ್ಟೋರಿ ನಿಮಗೆ ಏನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ನಿಮ್ಮ ಟೈಮ್ ಕೊಟ್ಟು ಕೇಳಿದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾವು ಮಾಡುವಷ್ಟು ಪ್ರಯತ್ನದಲ್ಲಿ ನಾವು ತಾಳ್ಮೆ ಇದ್ದರೆ ಎಲ್ಲನೂ ಸಕ್ಸಸ್ ಆಗುತ್ತದೆ. ಅದಕ್ಕೂ ಟೈಮ್ ಬರುತ್ತೆ. ನೀವು ಮಾಡೋ ಕೆಲಸವನ್ನು ದಿನ ಮಾಡ್ಕೋತ ಹೋರಿ ಅಷ್ಟೇ. ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ ಮೇಲೆ ನೀವು ಅದಕ್ಕೆ ಬಿಡಬೇಡಿ. ಈ ಸ್ಟೋರಿ ನಿಮಗೆ ಏನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ನಿಮ್ಮ ಟೈಮ್ ಕೊಟ್ಟು ಕೇಳಿದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.